ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ ಸರ್, ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ವಿಚಾರದಲ್ಲಿ ಅಕ್ರಮಣ ವರ್ಗಾವಣೆ ಆಗಿದೆ ಅನ್ನುವಂಥದ್ದು ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟಿದ್ದಾರೆ, ನೋಟಿಸಿಗೆ ಉತ್ತರ ಕೊಡ್ತಾರೆ. ಏನು ಯಂಗ್ ಇಂಡಿಯಾಗೆ ಅವರು ದೇಣಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ ಅಂತ ನಮ್ಮ ಮಾಧ್ಯಮದಲ್ಲಿ ನೋಡಿದೆ ನಾನು. ಅದಕ್ಕೆ ಉತ್ತರವನ್ನ ಅವರೇ ಕೊಡ್ಬೇಕಲ್ವಾ, ಕೊಡ್ತಾರೆ. ಸರ್, ಇತ್ತೀಚೆಗೆ ಸತೀಶ್ ಜಾರಕಿಹೊಳಿ ಅವ್ರ ಮೇಲೆ ಬಹಳ ಲವ್ ಆಗ್ಬಿಟ್ಟಿದೆ ಅಲ್ಲ ಸರ್ ಎಲ್ಲರಿಗೂ. ನೀವು ಭೇಟಿ ಮಾಡ್ತೀರಾ, ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಭೇಟಿ ಮಾಡ್ತಾರೆ. ನೋಡಿ, ಕೆಲವು ಸಂದರ್ಭದಲ್ಲಿ ನಮ್ಮ ಕ್ಷೇತ್ರಕ್ಕೆ ಅಥವಾ ನಮ್ಮ ಜಿಲ್ಲೆಗೆ ಕೆಲಸಗಳಾಗಬೇಕು. ಅವರು PWD ಮಿನಿಸ್ಟರ್ ಇದ್ದಾರೆ, ಬಹಳ ಮುಖ್ಯವಾದಂಥ ಖಾತೆ, ಅದಕ್ಕೆ ಹೋಗಿರ್ತೇವೆ. ಕೆಲವು ಸಂದರ್ಭದಲ್ಲಿ ರಾಜಕೀಯ ಮಾತಾಡಕ್ಕೆ ಹೋಗಿರ್ತೀವಿ. ಅದರಲ್ಲೇನ್ರಿ ಮುಚ್ಚು ಮರೆ ಇದೆ, ಅದರಲ್ಲಿ ನಾವು ಹೈಡ್ ಮಾಡಬೇಕಾ? ನಾವು 4-5 ಜನ ಸೇರಿ 2-3 ಸಾರಿ ಸೇರಿದ್ದು, ಊಟ ಮಾಡಿದೋ, ತಿಂಡಿ ತಿಂದೋ, ರಾಜಕೀಯ ಮಾತಾಡ್ದೋ. ಏನದ್ರಲ್ಲಿ ತಪ್ಪಿದ್ಯಾ? ಮಾಡಬಾರ್ದು ಅಂತ ಏನಾರ ಕಾನೂನು ಇದೆಯಾ? ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ ಸರ್, ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ವಿಚಾರದಲ್ಲಿ ಅಕ್ರಮಣ ವರ್ಗಾವಣೆ ಆಗಿದೆ ಅನ್ನುವಂಥದ್ದು ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟಿದ್ದಾರೆ, ನೋಟಿಸಿಗೆ ಉತ್ತರ ಕೊಡ್ತಾರೆ. ಏನು ಯಂಗ್ ಇಂಡಿಯಾಗೆ ಅವರು ದೇಣಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ ಅಂತ ನಮ್ಮ ಮಾಧ್ಯಮದಲ್ಲಿ ನೋಡಿದೆ ನಾನು. ಅದಕ್ಕೆ ಉತ್ತರವನ್ನ ಅವರೇ ಕೊಡ್ಬೇಕಲ್ವಾ, ಕೊಡ್ತಾರೆ. ಸರ್, ಇತ್ತೀಚೆಗೆ ಸತೀಶ್ ಜಾರಕಿಹೊಳಿ ಅವ್ರ ಮೇಲೆ ಬಹಳ ಲವ್ ಆಗ್ಬಿಟ್ಟಿದೆ ಅಲ್ಲ ಸರ್ ಎಲ್ಲರಿಗೂ. ನೀವು ಭೇಟಿ ಮಾಡ್ತೀರಾ, ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಭೇಟಿ ಮಾಡ್ತಾರೆ. ನೋಡಿ, ಕೆಲವು ಸಂದರ್ಭದಲ್ಲಿ ನಮ್ಮ ಕ್ಷೇತ್ರಕ್ಕೆ ಅಥವಾ ನಮ್ಮ ಜಿಲ್ಲೆಗೆ ಕೆಲಸಗಳಾಗಬೇಕು. ಅವರು PWD ಮಿನಿಸ್ಟರ್ ಇದ್ದಾರೆ, ಬಹಳ ಮುಖ್ಯವಾದಂಥ ಖಾತೆ, ಅದಕ್ಕೆ ಹೋಗಿರ್ತೇವೆ. ಕೆಲವು ಸಂದರ್ಭದಲ್ಲಿ ರಾಜಕೀಯ ಮಾತಾಡಕ್ಕೆ ಹೋಗಿರ್ತೀವಿ. ಅದರಲ್ಲೇನ್ರಿ ಮುಚ್ಚು ಮರೆ ಇದೆ, ಅದರಲ್ಲಿ ನಾವು ಹೈಡ್ ಮಾಡಬೇಕಾ? ನಾವು 4-5 ಜನ ಸೇರಿ 2-3 ಸಾರಿ ಸೇರಿದ್ದು, ಊಟ ಮಾಡಿದೋ, ತಿಂಡಿ ತಿಂದೋ, ರಾಜಕೀಯ ಮಾತಾಡ್ದೋ. ಏನದ್ರಲ್ಲಿ ತಪ್ಪಿದ್ಯಾ? ಮಾಡಬಾರ್ದು ಅಂತ ಏನಾರ ಕಾನೂನು ಇದೆಯಾ? ವಾಟ್ ಈಸ್ ಇಟ್ ಇಂಟ್ರೆಸ್ಟ್ ಯು ಮೀಡಿಯಾ ಪೀಪಲ್? ಏನಿದೆ ಅದರಲ್ಲಿ? ಏನಿದೆ? ಮಾಡೋದೇ ರಾಜಕಾರಣ. ನಾವೆಲ್ಲ ರಾಜಕಾರಣಿಗಳಲ್ವಾ? ಮಾಡೋದೇ ರಾಜಕಾರಣ. ಸರ್ಕಾರದಲ್ಲಿ ಹೌದು ಯಾವ ರೀತಿ ಇರುತ್ತೆ, ನಮ್ಮ ಪಕ್ಷದ ಸಿದ್ಧಾಂತಗಳೇನು, ನಾವೇನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವ ಸರಿಯಾಗಿ ಅಥವಾ ಮಾಡ್ತಾ ಇಲ್ವಾ, ಈಗ ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆನೂ ಮಾತಾಡಿರ್ತೀವಿ. ಅದರಲ್ಲೇನು ನಿಮಗೆ ಆಶ್ಚರ್ಯ ತರ ಅಂತದ್ದು ಏನಿಲ್ಲ. ಅಲ್ಲ, ಇತ್ತೀಚೆಗೆ ಅದು ಬದಲಾವಣೆದ್ದು ಕೂಗು ಕೇಳಿ ಬಂತು ಸರ್, ಅದ್ರ ಬಗ್ಗೆ ಏನಾದ್ರು ಚರ್ಚೆ ಮಾಡಿದ್ರು ಸರ್? ನಾನು ಹೇಳಿದ್ನಲ್ಲ, ಎಲ್ಲವನ್ನೂ ಮಾತಾಡಿರ್ತೀವಿ, ಎಲ್ಲವನ್ನೂ ಮಾತಾಡಿರ್ತೀವಿ. DCM ಅವರ ಹತ್ರ ಇರೋ ಐಷಾರಾಮಿ ವಾಚ್ಗಳ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ ಸರ್. ಅದು ಅಫಿಡೇವಿಟ್ ಅಲ್ಲಿ ಸೇರಿಸಿಲ್ಲ ಅಂತ ಬಿಜೆಪಿ, ಕಾರ್ಟಿಯರ್ ವಾಚ್ ಸೇರಿಸಿಲ್ಲ ಅಂತ ನೆನೆ ಲೋಕಾಯುಕ್ತಕ್ಕೆ ಪತ್ರ ಬರೆದಿರೋದು. ಎಲ್ಲದಕ್ಕೂ ನಾನೇ ಉತ್ತರ ಕೊಡಕ್ಕಾಗತ್ತಿಲ್ಲ. ಅದೇನ ಅವೆಲ್ಲ ನಾನು ಹೆಂಗ್ ಉತ್ತರ ಕೊಡಕ್ಕಾಗುತ್ತೆ ಅದಕ್ಕೆ? ಹೌ ಕ್ಯಾನ್ ಯು ಎಕ್ಸ್ಪೆಕ್ಟ್ ಮೀ ಟು ಆನ್ಸರ್? ರಾಜಕಾರಣಿಗಳ ಬಳಿ ಅದು ನಾವೆಲ್ಲ ಲೋಕಾಯುಕ್ತಕ್ಕೆ ನಮ್ದು ರಿಟರ್ನ್ಸ್ ಫೈಲ್ ಮಾಡ್ತೀವಿ, ಇನ್ಕಮ್ ಟ್ಯಾಕ್ಸಿಗೆ ನಾವು ರಿಟರ್ನ್ಸ್ ಫೈಲ್ ಮಾಡ್ತೀವಿ. ಅದೇ ರೀತಿ ಅವರು ಮಾಡಿರ್ತಾರೆ. ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರಲ್ಲ ಶಿವಕುಮಾರ್ ಅವರು.